ಪ್ರಿಯ ಸಹೋದರ ಸಹೋದರಿ ಹಾಗೂ ಇಲ್ಲಿರುವ ಎಲ್ಲ ಯಾಚಕ ಸಹೋದರರೇ, ನಿಮಗೆಲ್ಲರಿಗೂ ಮುಂಜಾನೆಯ ನಮನಗಳನ್ನು ನಾನು ಸಲ್ಲಿಸುತ್ತೇನೆ. ದಿವಂಗತ ಜೋಸೆಫ್ ಹಾಗೂ ಜಯಮೇರಿ ಕುಟುಂಬದವರು, ಪುಷ್ಪಮೇರಿ ಹಾಗೂ ಸಹರಾಜ್ ಕುಟುಂಬದವರು, ಸೌಜನ್ಯ ಶಿಲ್ಪ ಮತ್ತು ಪಾರ್ಥಿರಾಜ್ ಕುಟುಂಬದವರು ನೂತನ ಗೃಹ ಪ್ರವೇಶ ಬೆಸ್ಸದ ಪ್ರಯುಕ್ತ ದೇವರಿಗೆ ಹಾಗೂ ದೇವಮಾತೆಗೆ ಕೃತಜ್ಞತೆಯಾಗಿ ದಿವ್ಯ ಪರಿಪೂಜೆಯನ್ನು ಅರ್ಪಿಸುತ್ತಾ ಇದ್ದಾರೆ. ಅವರೊಂದಿಗೆ ನಾವು ವಿಶೇಷ ರೀತಿಯಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸಹೋದರಿಯರೇ ಹಾಗೂ ಸಂತ ಜೋಸೆಫರ ಭಕ್ತಾದಿಗಳೇ, ಇದು ಇಡೀ ಮನುಕುಲಕ್ಕೆ ಒಂದು ಸಂತಸ ಸಂಭ್ರಮದ ದಿನವಾಗಿದೆ. ಏಕೆಂದರೆ ಈ ಜಗದ ಎಲ್ಲೆಡೆಯಲ್ಲಿಯೂ ಇಂದು ಬೆಳಕಿನ ಹಬ್ಬವನ್ನು ಕೊಂಡಾಡುತ್ತಿದ್ದಾರೆ. ಈ ಬೆಳಕು ನಮ್ಮೆಲ್ಲರ ಅವಿಭಾಜ್ಯದ ಅಂಗವಾಗಿದೆ. ಇಂದಿನ ಕಾಲದಲ್ಲಿ ಕೊನೆಯ ಪಕ್ಷ ಇಡೀ ದಿನ ಕೇವಲ ಮೇಣದ ಬತ್ತಿ ಅಥವಾ ದೀಪದ ಬೆಳಕಿನ ಮಧ್ಯೆ ಜೀವನವನ್ನು ಜನರು ನಡೆಸುತ್ತಿದ್ದರು. ಆದರೆ ಇಂದಿನ ವಾಸ್ತವಿಕ ಜೀವನವನ್ನು ನಾವು ಅವಲೋಕಿಸಿ ನೋಡಿದಾಗ ಕೇವಲ ಅರ್ಧ ಗಂಟೆ ತಾಸು ವಿದ್ಯುತ್ ಶಕ್ತಿ ಇಲ್ಲ ಎಂದರೆ ನಮಗೆ ಜೀವನ ನಡೆಸುವುದು ತುಂಬಾ ಕಷ್ಟವಾಗಿದೆ. ಅಂದರೆ ಈ ಬೆಳಕು ನಮ್ಮೆಲ್ಲರ ಜೀವನದಲ್ಲಿ ಎಂತಹ ಒಂದು ಮಹತ್ವದ ಪಾತ್ರ ವಹಿಸುತ್ತದೆ ಎಂಬುದಾಗಿ ಇದರಿಂದ ನಾವು ತಿಳಿದುಕೊಳ್ಳಬಹುದು. ಹೌದು ಪ್ರಿಯರೇ, ನಾನೇ ಬೆಳಕು, ನಾನೇ ಮಾರ್ಗ, ನಾನೇ ಸತ್ಯ ಎಂದು ನುಡಿದ ಜಗಜ್ಯೋತಿ ಪ್ರಭು ಕ್ರಿಸ್ತರು ನಮ್ಮೆಲ್ಲರ ಜೀವನದ ಅಥವಾ ನಮ್ಮೆಲ್ಲರ ಬದುಕಿನ ಜ್ಯೋತಿಯಾಗಿದ್ದಾರೆ. ಇವರ ಪಾತ್ರವಿಲ್ಲದೆ ಅಥವಾ ಈ ಒಂದು ಜ್ಯೋತಿಯ ಪ್ರಸನ್ನತೆ ಇಲ್ಲದಿದ್ದರೆ ನಮ್ಮ ಕ್ರೈಸ್ತಿಯ ಜೀವನಕ್ಕೆ ಅರ್ಥವಿರುವುದಿಲ್ಲ ಮತ್ತು ನಾವೆಲ್ಲರೂ ಅರ್ಥಗರ್ಭಿತವಾಗಿ ಜೀವಿಸಲು ಸಾಧ್ಯವಿಲ್ಲ. ಇಂದು ವಿಶೇಷವಾಗಿ ದಿವಂಗತ ಜೋಸೆಫ್ ಮತ್ತು ಜಯಮೇರಿ ಇವರ ಒಂದು ಕುಟುಂಬದ ಯಜಮಾನರಾಗಿ ಹಾಗೂ ಬೆಚ್ಚದ ಎಂಬ ಈ ನಿವಾಸದ ಅಸ್ಥಿವಾರವಾಗಿ ಈ ಒಂದು ಕುಟುಂಬದ ನಿರ್ಮಾಣವನ್ನು ಸಂಪೂರ್ಣಗೊಳಿಸಲು ಸಹಾಯ ಮಾಡಿದ ಆ ಕ್ರಿಸ್ತನಿಗೆ ಮತ್ತು ತ್ರಯೇಕ ದೇವರಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕಾಗಿದೆ. ದಯಾಮಯ ಕ್ರಿಸ್ತ ಈ ಒಂದು ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು, ಈ ಧರ್ಮಕೇಂದ್ರದ ಜನರನ್ನು, ಇಲ್ಲಿ ನೆರೆದಿರುವ ನಮ್ಮೆಲ್ಲರನ್ನು ಅಸತ್ಯದಿಂದ ಸತ್ಯದೆಡೆಗೂ, ಕತ್ತಲೆಯಿಂದ ಬೆಳಕಿನೆಡೆಗೂ, ಅಶಾಂತಿಯಿಂದ ಶಾಂತಿಯೆಡೆಗೂ ಮುನ್ನಡೆಸಿ ನಮ್ಮೆಲ್ಲರ ಬಾಳಿನ ಬೆಳಕಾಗಿ ಸದಾಕಾಲ ಸ್ವರ್ಗೀಯ ಕಡೆಗೆ ನಮ್ಮನ್ನು ಕೊಂಡೊಯ್ಯಲಿ ಎಂಬುದಾಗಿ ವಿಶೇಷವಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಇಂದು ವಿಶೇಷವಾಗಿ ಈಗಾಗಲೇ ಹೇಳಿರುವ ಹಾಗೆ ದಿವಂಗತ ಜೋಸೆಫ್ ಅವರ ಆತ್ಮಶಾಂತಿಗಾಗಿಯೂ ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಬೆಚ್ಚದ ಕುಟುಂಬದ ಯಜಮಾನರಾಗಿದ್ದ ಇವರು ನಿಧನರಾಗಿರುವಾಗ ಆ ದಯಾಮಯ ಕ್ರಿಸ್ತ ಇವರಿಗೆ ನಿತ್ಯ ವಿಶ್ರಾಂತಿಯನ್ನು, ನಿತ್ಯ ಜ್ಯೋತಿಯನ್ನು ಸದಾಕಾಲ ಇವರಿಗೆ ದಯಪಾಲಿಸಲೆಂದು ಪ್ರಾರ್ಥಿಸೋಣ. ಈಗ ಈ ಬಲಿಪೂಜೆಯಲ್ಲಿ ಅರ್ಥಗರ್ಭಿತವಾಗಿ ಭಾಗವಹಿಸಲು ನಾವೆಲ್ಲರೂ ಮಾಡಿರುವ ಪಾಪಗಳನ್ನು ನೆನೆದು ಆ ದಯಾಮಯ ದೇವರಲ್ಲಿ ಕ್ಷಮೆಯಾಚಿಸಿ ಶುದ್ಧ ಮನಸ್ಸಿನಿಂದ ಬಲಿಪೂಜೆನ ಅರ್ಪಿಸಲು ನಾವೆಲ್ಲರೂ ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ತಿಳಿಯುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ಆದುದರಿಂದ ಸತ್ತ ಮರೆಯುವವರನ್ನು, ಸಕಲ ದೇವದೂತರನ್ನು, ಸತ್ತರನ್ನು, ಸಹೋದರ ಸಹೋದರಿಯರಿಗೆ ನಿಮ್ಮನ್ನು ನನ್ನ ಪ್ರಭು ದೇವರು
ದೇವರೇ, ಸಂಕಟದಲ್ಲಿರುವ ನಿಮ್ಮ ಸೇವಕರ ಮೊರೆಯನ್ನು ನೀವು ಸದಾ ದಯೆಯಿಂದ ಆಲಿಸುತ್ತೀರಿ. ನಿಮ್ಮ ಕರುಣೆಗಾಗಿ ಕೃತಜ್ಞತೆ ಸಲ್ಲಿಸುತ್ತಿರುವ ನಾವು ಸಕಲ ಕೇಳುಗಳಿಂದ ಪಾರಾಗಿ ಸದಾ ಸಂತೋಷದಿಂದ ನಿಮ್ಮ ಸೇವೆ ಮಾಡುವಂತಾಗಲೆಂದು ನಿಮ್ಮನ್ನು ದೈನದಿಂದ ಯಾಚಿಸುತ್ತೇವೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವೀಶ್ವರನು ನಡೆಸುವನು ಮಹತ್ಕಾರ್ಯಗಳನ್ನು ಎಲ್ಲೆಡೆಗಳಂತು. ಸಿರಾಕನ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ನೀವೆಲ್ಲರೂ ಕೊಂಡಾಡಿ ದೇವರನ್ನು, ಈತ ನಡೆಸುವನು ಮಹತ್ಕಾರ್ಯಗಳನ್ನು ಎಲ್ಲೆಡೆಗಳಂತು. ಹುಟ್ಟಿನಿಂದ ನಮ್ಮ ದಿನಗಳಲ್ಲಿ ಹೆಚ್ಚಿಸುವಂತವನು ಆತನು. ಕೊಂಡಾಡಿ ತನ್ನ ಕರುಣೆಗನುಸಾರ ನಮ್ಮೊಂದಿಗೆ ವರ್ತಿಸುವ ದೇವರನ್ನು. ಆತನು ನಮಗೆ ಉಲ್ಲಾಸದ ಹೃದಯವನ್ನು ದಯಪಾಲಿಸಲಿ. ನಮ್ಮ ದಿನಗಳಲ್ಲಿ ಶಾಂತಿಯನ್ನು ಅನುಭವಿಸಲಿ. ಅದು ಇಸ್ರಾಯೇಲರಲ್ಲಿ ಶಾಶ್ವತವಾಗಿರಲಿ. ಹೀಗೆ ಆತನ ಕೃಪೆ ನಮ್ಮಲ್ಲಿ ದೃಢವಾಗಿರಲಿ. ತನ್ನ ಕಾಲದಲ್ಲಿ ಆತ ನಮ್ಮನ್ನು ಬಿಡುಗಡೆ ಮಾಡಲಿ. ದೇವರ ವಾಕ್ಯವಿದು. Deus
ಜೀವಾನುಗ್ರಹದ ಸಲುವಾಗಿ ನಾನು ನಿಮಗೋಸ್ಕರ ನನ್ನ ದೇವರಿಗೆ ಸತತವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ನೀವು ಎಲ್ಲ ದೃಷ್ಟಿಯಿಂದಲೂ ಶ್ರೀಮಂತರು, ಜ್ಞಾನ ಸಂಪನ್ನರು ಮತ್ತು ವಾಕ್ಚಾತುರರು ಆಗಿದ್ದೀರಿ. ಇದಲ್ಲದೆ ಕ್ರಿಸ್ತ ಯೇಸುವನ್ನು ಕುರಿತ ಸಾಕ್ಷ್ಯವು ನಿಮ್ಮಲ್ಲಿ ನೆಲೆಗೊಂಡಿದೆ. ಇದರಿಂದಾಗಿ ನಮ್ಮ ಪ್ರಭು ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವುದನ್ನೇ ಎದುರು ನೋಡುತ್ತಿರುವ ನಿಮಗೆ ಯಾವ ಕೃಪಾಶೀರ್ವಾದಗಳ ಕೊರತೆಯೂ ಇಲ್ಲ. ನನ್ನ ಪ್ರಭು ಯೇಸು ಕ್ರಿಸ್ತರ ದಿನದಂದು ನೀವು ನಿರ್ದೋಷಿಗಳಾಗಿರುವಂತೆ ಆ ದೇವರೇ ನಿಮ್ಮನ್ನು ಕಡೆಯವರೆಗೂ ಸ್ಥಿರವಾಗಿ ಕಾಪಾಡುವರು. ತಮ್ಮ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ಪ್ರಭುವಿನ ವಾಕ್ಯವಿದು. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 24 ವಾಕ್ಯಗಳು 28ರಿಂದ 32ರ ತನಕ. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಸ್ವಾಮಿ ಇನ್ನು ಮುಂದಕ್ಕೆ ಸಾಗುವವರಂತೆ ಕಂಡಿತು. ಆಗ ಶಿಷ್ಯರು ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು, ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ
ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ನನ್ನ ತಂದೆಯ ಈ ಆಲಯ ಪ್ರಾರ್ಥನಾಲಯ, ನನ್ನ ತಂದೆಯ ಈ ಆಲಯ ಪ್ರಾರ್ಥನಾಲಯ, ಕಳ್ಳರ ಗುಹೆಯನ್ನಾಗಿ ಮಾಡಬೇಡಿರಿ, ತಂದೆಯ ಮಂದಿರವನ್ನು ಹೃದಯದ ಗುಡಿಯಾಗಿಸಿರಿ. ನನ್ನ ತಂದೆಯ ಈ ಆಲಯ ಪುನರುತ್ಥಾನ ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ನನ್ನ ತಂದೆಯ ಆಲಯ ಈ ನನ್ನ ಹೃದಯದ ದೇವಾಲಯ. ಸಂತ ಪೌಲ ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರ 6ನೇ ಅಧ್ಯಾಯ 19-20ರಲ್ಲಿ ನುಡಿಯುತ್ತಾರೆ, ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾರರು. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ಪುನರುತ್ಥಾನ ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ದೇವರು ಆದಿಯಲ್ಲಿ ಆದಿಕಾಂಡ 1ನೇ ಅಧ್ಯಾಯ 27-28ರಲ್ಲಿ ಮನುಷ್ಯನನ್ನ ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿ ತನ್ನ ಆತ್ಮವನ್ನ ಉಸಿರಿನ ಮೂಲಕ ಓದಿದರು. ಆ ಜೀವಾತ್ಮ ನನ್ನ ಹೃದಯದಲ್ಲಿ ಅಡಗಿದೆ. ಈ ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗುವುದೇ ನನ್ನ ನಿಮ್ಮೆಲ್ಲರ ಬದುಕಿನ ಪಯಣ. ನಾವು ಪ್ರತಿಯೊಬ್ಬರು ಈ ಲೋಕದಲ್ಲಿ ಯಾತ್ರಿಕರು, ಪಯಣಿಗರು. ದೇವರು ನಮ್ಮನ್ನು ಸೃಷ್ಟಿಸಿದಂತೆ ಪಾವಿತ್ರ್ಯತೆಯಲ್ಲಿ ಪರಿಶುದ್ಧರಾಗಿ ಪಾವನರಾಗಿ ಜೀವಿಸಲು ಇಂದಿನ ಆರಾಧನಾ ವಿಧಿ ನನಗೆ ನಿಮಗೆ ಕರೆ ನೀಡುತ್ತಾ ಇದೆ. ಅನೇಕ ಬಾರಿ ನಮ್ಮ ಬಲಹೀನತೆಗಳಿಂದ ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1-2-3ರಲ್ಲಿ ನಾವು ಆಲಿಸುತ್ತೇವೆ, ನಿಮ್ಮ ದೇಹಗಳನ್ನ ಸಜೀವ ಬಲಿ ಕಾಣಿಕೆಯನ್ನಾಗಿ ದೇವರಿಗೆ ಸಮರ್ಪಿಸಿರಿ. ಈ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ. ಯಾವುದು ಉತ್ತಮ, ಯಾವುದು ಉನ್ನತ, ಯಾವುದು ಉತ್ಕೃಷ್ಟ ಎಂಬುದನ್ನು ಅರಿತುಕೊಂಡು ಪವಿತ್ರಾತ್ಮರಿಂದ ಬರುವ ಸತ್ ಸಂಬಂಧ, ಶಾಂತಿ, ಸಮಾಧಾನ, ಆನಂದ ನಿಮ್ಮ ಬದುಕಿನಲ್ಲಿರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಆಲಯ ಪವಿತ್ರವಾದ ಆಲಯ. ಯೇಸು ಸ್ವಾಮಿ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಜೆರುಸಲೇಮಿನ ದೇವಾಲಯಕ್ಕೆ ಬಂದಾಗ ಅಲ್ಲಿ ನಾಣ್ಯ ವಿನಿಮಯ, ಪ್ರಾಣಿ ಪಕ್ಷಿಗಳ ಮಾರಾಟ ಇದನ್ನ ಖಂಡಿಸಿದ ಸ್ವಾಮಿ ಯೇಸು, ನನ್ನೀ ಆಲಯದ ಅಭಿಮಾನ ಬೆಂಕಿಯಂತೆ ದಹಿಸುತ್ತಾ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಪರಿಶುದ್ಧತೆಗೆ, ಪಾವನತೆಗೆ ನನ್ನ ನಿಮ್ಮ ದೇಹ ಭಗವಂತನ ವಾಸಕ್ಕೆ ಗರ್ಭಗುಡಿಯಾಗಿದೆ.
ಸಂತ ಪೌಲ ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರ 3ನೇ ಅಧ್ಯಾಯ 16-17ರಲ್ಲಿ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮವು ನಿಮ್ಮಲ್ಲಿ ವಾಸಿಸುತ್ತದೆಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಯಾವನಾದರೂ ದೇವಾಲಯವನ್ನು ನಾಶ ಮಾಡಿದರೆ ದೇವರು ಆತನನ್ನು ನಾಶ ಮಾಡುತ್ತಾರೆ. ದೇವರ ಆಲಯವು ಪವಿತ್ರವಾದುದು, ಆ ಆಲಯ ನೀವೇ. ನಾನು ನೀವು ದೇವರು ವಾಸಿಸುವ ಗರ್ಭಗುಡಿಯಾಗಿದ್ದೇವೆ. ಅನೇಕ ಬಲಹೀನತೆಗಳಿಂದ ತುಂಬಿದ್ದೇವೆ. ಅನೇಕ ಬಲಹೀನತೆಗಳಿಗೆ ಜೊತೆಯಾಗಿ ಜೀವನವನ್ನು ಸಾಗಿಸುತ್ತಾ ಹೋಗುತ್ತಾ ಇದ್ದೇವೆ. ಆದರೆ ಇಂದು ಈ ಆರಾಧನಾ ವಿಧಿಯ ಮೂಲಕ ನನಗೆ, ನಿಮಗೆ, ನಿಮ್ಮ ಬಲಹೀನತೆಗಳಿಂದ ದೂರ ಸರಿದು ದೇವರ ಮಹಿಮೆಯು ಪ್ರಭು ಕ್ರಿಸ್ತರ ಶಿಲುಬೆಯಲ್ಲಿ ಸಾಕ್ಷಾತ್ಕಾರಪಡಿಸಿದಂತೆ ಆ ಮಹಿಮೆ ನಮ್ಮ ಪರಿಶುದ್ಧ ಜೀವನದ ಮೂಲಕ ನಾವು ಬೆಳಗಿಸಬೇಕಾಗಿದೆ. ನಮ್ಮ ಪ್ರತಿಯೊಬ್ಬರನ್ನ ಪ್ರಭು ಯೇಸು ಕಲ್ವಾರಿ ಪೀಠದ ಮೇಲೆ ಮುರಿಯಲ್ಪಟ್ಟ ದೇಹ, ಚೆಲ್ಲಲ್ಪಟ್ಟ ರಕ್ತದ ಮೂಲಕ, ಅವರ ರಕ್ತ ಧಾರೆಯ ಮೂಲಕ ನಮ್ಮ ಪ್ರತಿಯೊಬ್ಬರನ್ನ ಬೆಲೆಯಾಗಿ ಅವರು ಪಡೆದುಕೊಂಡಿದ್ದಾರೆ. ಹೀಗಿರುವಲ್ಲಿ ಸಂತ ಪೌಲ ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯ 3ರಿಂದ ಪ್ರಾರಂಭವಾಗುವ ವಚನ, ಸೃಷ್ಟಿಯ ಆರಂಭದಿಂದಲೇ ದೇವರು ನನ್ನನ್ನು, ನಿಮ್ಮನ್ನು ಪ್ರಭು ಕ್ರಿಸ್ತರಲ್ಲಿ ತಮ್ಮವರನ್ನಾಗಿ ಆರಿಸಿಕೊಂಡು ಎಲ್ಲಾ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ನನ್ನ ಮೇಲೆ, ನಿಮ್ಮ ಮೇಲೆ ಸುರಿಸಿದ್ದಾರೆ. ಹೀಗಿರುವಲ್ಲಿ ದೇವರ ಮಕ್ಕಳಾದ ನಾವು, ಸಂತ ಪೌಲ ಎಫೆಸರಿಗೆ ಬರೆದ ಪತ್ರ 2ನೇ ಅಧ್ಯಾಯ 10ರ ವಾಕ್ಯ, ನೀವು ದೇವರ ಕಲಾಕೃತಿಗಳು, ನೀವು ದೇವರ ಕಲಾಕೃತಿಗಳು, ನಾನು ನೀವು ದೇವರ ಕಲಾಕೃತಿಗಳಾಗಿದ್ದೇವೆ. ಹಾಗಾಗಿ ಯೆಶಾಯ ಪ್ರವಾದಿಯ ಗ್ರಂಥ 49ನೇ ಅಧ್ಯಾಯ 16ರ ವಾಕ್ಯ, ನಿಮ್ಮ ಚಿತ್ರವನ್ನ ನನ್ನ ಅಂಗೈಯಲ್ಲಿ ಕೊರೆದಿದ್ದೇನೆ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟ ನಾನು, ನೀವು ಪ್ರಿಯ ಭಕ್ತಾದಿಗಳೇ, ಪರಿಶುದ್ಧತೆ, ಪಾವನತೆಯಲ್ಲಿ ಬೆಳೆಯಲು ಈ ದೇವರ ಆಲಯ ಅವರ ಮಂದಿರವಾಗಿದೆ. ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಕೆಲವು ದಿನಗಳು ನಾನು ಪಾಲ್ಗೊಂಡಾಗ ಅಲ್ಲಿನ ಗುರುಜಿ ತಿಳಿಸಿದ ವಿಷಯ, ನಾನು ಯಾರು? ಈ ದೇಹ ನಾನಲ್ಲ, ನಾನು ಆತ್ಮ. ಈ ಆತ್ಮ ಪರಮಾತ್ಮನಿಂದ ಜೀವ ಶ್ವಾಸವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ನೀಡಲಾಗಿದೆ. ಆದಾಮನನ್ನ ಮಣ್ಣಿನಿಂದ ಸೃಷ್ಟಿಸಿದ ದೇವರು ತನ್ನ ಜೀವ ಶ್ವಾಸವನ್ನ ಉಸಿರೂದಿ ಆತನಿಗೆ ಒಂದು ಸ್ವರೂಪವನ್ನ, ಜೀವವನ್ನು ನೀಡಿದರು. ಆ ಜೀವಾತ್ಮ ನನ್ನಲ್ಲಿ, ನಿಮ್ಮಲ್ಲಿ ಅಡಗಿದೆ. ನಾನು, ನೀವು ಯಾವಾಗಲೂ ಗ್ರಹಿಕೆಯ ಮೂಲಕ, ಆಧ್ಯಾತ್ಮ ಗ್ರಹಿಕೆಯ ಮೂಲಕ ಸದಾ ನಾನು, ದೇವರು ಒಂದು ಎಂಬುದನ್ನು ಅರಿತು ಆ ಗ್ರಹಿಕೆಯಲ್ಲಿ, ಅವೇರ್ನೆಸ್, ಆ ಗ್ರಹಿಕೆಯಲ್ಲಿ ಬಾಳಬೇಕು. ಒಂದು ದಿನ ಈ ಜೀವಾತ್ಮ ಆ ಪರಮಾತ್ಮನಲ್ಲಿ ಒಂದಾಗುವುದೇ ಈ ನಮ್ಮ ಬದುಕಿನ ಪಯಣ. ಹೀಗಿರುವಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆ ಎಮ್ಮಾಸ್ ಹಾದಿಯಲ್ಲಿ ಶಿಷ್ಯರಿಬ್ಬರು ದಿಕ್ಕು ತೋಚದೆ ಕಂಗಾಲಾಗಿ ನಡೆಯುತ್ತಾ ಇದ್ದಾಗ ಯೇಸು ಸ್ವಾಮಿ ಅವರ ಮಧ್ಯೆ ತಾವಾಗಿ ಒಂದು ದೇವರ ವಾಕ್ಯವನ್ನ ಹಂಚಿಕೊಳ್ಳುವಾಗ, ರೊಟ್ಟಿ ಮುರಿಯುವಾಗ ಪ್ರಭು ಕ್ರಿಸ್ತರ ದರ್ಶನವನ್ನ, ಪುನರುತ್ಥಾನ ಕ್ರಿಸ್ತರನ್ನ ದರ್ಶಿಸಿದರು, ಕಂಡುಕೊಂಡರು. ಅವರ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತು. ನಮ್ಮ ಜೀವನದಲ್ಲೂ ಕೂಡ ಈ ಜೀವಂತ ದೇವರ ವಾಕ್ಯವನ್ನ ನಾವು ಪಠಿಸುವಾಗ, ಆಲಿಸುವಾಗ ನಮ್ಮ ಹೃದಯಗಳು ಕೂಡ ಕುತೂಹಲದಿಂದ, ಸಂತೋಷದಿಂದ ಕೂಡಿರಬೇಕು ಎಂದೇ ಸಂತ ಪೌಲ ಕೊಲೋಸ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 12-17ರಲ್ಲಿ, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯರಾದವರು, ದೇವರ ಸ್ವಂತ ಜನರು. ಹೀಗಿರಲಾಗಿ ನಿಮ್ಮಲ್ಲಿ ಕನಿಕರ, ದಯೆ, ದೀನತೆ, ಸಂಯಮ, ಸಹನೆ, ಶಾಂತಿ
ನಿಮ್ಮ ಆಭರಣಗಳಾಗಿರಲಿ. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಒಬ್ಬರ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿರಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನಿಮ್ಮಲ್ಲಿ ಪ್ರೀತಿ ಇರಲಿ. ಪ್ರೀತಿಯ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ ಒಂದೇ ಒಡಲಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ. ಸದಾ ಸ್ತುತಿ ಸ್ತೋತ್ರ ಸಂಗೀತ ಕೀರ್ತನೆಗಳಿಂದ ದೇವರನ್ನು ಕೊಂಡಾಡಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 43-48ರಲ್ಲಿ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಪರಿಪೂರ್ಣವಾಗಿರುವಂತೆ ನೀವು ಸಹ ಪರಿಪೂರ್ಣರಾಗಿರಿ. ಎಂತಹ ಕಷ್ಟ ಬರಲಿ, ಎಂತಹ ಹಿಂಸೆ ಬರಲಿ, ಎಂಥ ಕಾಯಿಲೆ ಇರಲಿ, ಎಂಥ ಆತಂಕ ಭಯವೇ ಇರಲಿ, ಸಂತ ಪೌಲ ಪ್ರಭು ಕ್ರಿಸ್ತರಿಗಾಗಿ, ಪ್ರಭು ಕ್ರಿಸ್ತನ ಶಿಲುಬೆಯ ಮೇಲೆ ಎಲ್ಲಾ ಮುಗಿಯಿತು, ಇಟ್ ಇಸ್ ಫಿನಿಶ್ಡ್ ಎಂದು ನುಡಿದರು. ಆದರೆ ಸಂತ ಪೌಲರು ಪ್ರಭು ಕ್ರಿಸ್ತರ ಯಾತನೆಗಳನ್ನ, ಬಾಧೆಗಳನ್ನ ತನ್ನ ಶರೀರದಲ್ಲಿ ಹೊತ್ತುಕೊಂಡು ಕ್ರಿಸ್ತನಿಗೋಸ್ಕರ ಪರಿಪೂರ್ಣವಾಗಿ ಪರಿಶುದ್ಧರಾಗಿ ಜೀವಿಸಿದಂತೆ ಅವರ ಬರವಣಿಗೆಗಳಲ್ಲಿ 13 ಪತ್ರಗಳಲ್ಲಿ ನನಗೆ ನಿಮಗೆ ಕರೆ ನೀಡುತ್ತಾ ಇದ್ದಾರೆ. ನಿಮ್ಮ ದೇಹ ದೇವರ ಆಲಯ, ಆ ಆಲಯ ಪವಿತ್ರಾತ್ಮರ ಗರ್ಭಗುಡಿಯಾಗಿದೆ. ಹಾಗಾಗಿ ಪರಿಶುದ್ಧತೆ ಪಾವನತೆಯಿಂದ ಜೀವಿಸಿರಿ ಎಂಬುದಾಗಿ ಪ್ರಿಯ ಸಹೋದರ ಸಹೋದರಿ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬ ಗೀತೆಯ ಸಾಲುಗಳು. ನಮ್ಮ ಮನಸ್ಸು ದೇವರ ಮಂದಿರವಾಗಿದೆ. ನಮ್ಮ ಹೃದಯ ಪವಿತ್ರಾತ್ಮರ ಗರ್ಭಗುಡಿಯಾಗಿದೆ. ನಾವು ಸಂಧಿಸುವ ಪ್ರತಿಯೊಬ್ಬರಲ್ಲೂ ಆ ಕ್ರಿಸ್ತ ಪ್ರಸನ್ನತೆಯನ್ನ ಕಾಣುವ ಭಾಗ್ಯ. ಪ್ರತಿಯೊಬ್ಬರು ನಾವು ಪರಸ್ಪರ ವಂದಿಸುವಾಗ ಸಿಲ್ವೆಸ್ಟರ್ ಫಾದರ್ನಿಂದ ರಿಚರ್ಡ್ ಪ್ರವೇಶ್ಗೆ ಅಲ್ಲ, ಆ ವಂದನೆ ನನ್ನ ಹೃದಯದಲ್ಲಿ ಪ್ರಸನ್ನರಾಗಿರುವ ಜೀವಂತ ದೇವರಿಗೆ, ದೇವರ ಪುತ್ರ ಯೇಸುವಿಗೆ, ಯೇಸುವಿನ ಪವಿತ್ರ ಆತ್ಮರಿಗೆ. ಈ ಆಲಯ ದೇವರ ಪ್ರಸನ್ನತೆಯನ್ನ ಬಿಂಬಿಸುತ್ತದೆ. ಇಲ್ಲಿ ಸಾಂಸ್ಕಾರಿಕವಾದ ಪ್ರಸನ್ನತೆ ಇರುವುದು, ಸ್ಯಾಕ್ರಮೆಂಟಲ್ ಪ್ರೆಸೆನ್ಸ್ ಇನ್ ದ ಚರ್ಚ್, ಬಟ್ ದ ರಿಯಲ್ ಲಿವಿಂಗ್ ಪ್ರೆಸೆನ್ಸ್ ಇಸ್ ಇನ್ ಅವರ್ ಹಾರ್ಟ್. ದೇವರ ಜೀವಂತ ಪ್ರಸನ್ನತೆ ಇರುವುದು ನನ್ನ ನಿಮ್ಮ ಹೃದಯದಲ್ಲಿ, ದೇವಾಲಯದಲ್ಲಿ ಸಾಂಸ್ಕಾರಿಕವಾದ ಪ್ರಸನ್ನತೆ ಎಂದೇ ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 20ರ ವಾಕ್ಯದಲ್ಲಿ ನುಡಿದರು, ಎಲ್ಲಿ 2 ಅಥವಾ 3 ನನ್ನ ನಾಮದಲ್ಲಿ ಒಮ್ಮನಸ್ಸಿನಿಂದ ಕೂಡಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯೆ ನಾನಿದ್ದೇನೆ. ಖಂಡಿತವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಮಧ್ಯೆ, ನಮ್ಮ ನಡುವೆ ಜೀವಂತವಾಗಿ ನನ್ನ ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ವಾಸವಾಗಿದ್ದಾರೆ. ಈ ಗ್ರಹಿಕೆಯ ಮೂಲಕ ನಾವು ಈ ದೇವರ ಆಲಯವನ್ನು ಪರಿಶುದ್ಧವಾಗಿಟ್ಟುಕೊಂಡು ಜೀವಿಸಲು ಈ ಬಲಿ ಆರಾಧನಾ ವಿಧಿ ನನಗೆ ನಿಮಗೆ ನೆರವಾಗಲಿ. ದಯವಿಟ್ಟು ನಿಂತ್ಕೊಳ್ಳಿ. ವಿಶ್ವಾಸಿಗಳ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಣೆಯ ಸಂಸ್ಕಾರಗಳನ್ನು ಆಚರಿಸಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ದೇವರ ಜೀವನ ಹಾಗೂ ಆಶೀರ್ವಾದದ ಬುಗ್ಗೆಯ ನೆರವಿನಿಂದ ಇಡೀ ವಿಶ್ವವು ಧ್ವಜೋತ್ಪನ್ನ ಅದನ್ನು ಸರ್ವಶಕ್ತ ದೇವರನ್ನು ಆಚರಿಸೋಣ. Jagadish
ಪ್ರಭು, ನಿಮಗೆ ಮೊರೆ ಹಿಡಿದಿರುವ ನಿಮ್ಮ ಭಕ್ತರ ಮೇಲೆ ನಿಮ್ಮ ದಯೆ ಇರಲೆಂದು ನಿಮ್ಮನ್ನು ಯಾಚಿಸುತ್ತೇವೆ. ಹೀಗೆ ನಿಮ್ಮ ಪ್ರೇರಣೆಯಿಂದ ನಾವು ಅರಸುವುದನ್ನು ನಿಮ್ಮ ಧಾರಾಳ ಔದಾರ್ಯದಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ವರದಿಂದಲೂ ಸಕಲ ಕೇಡಿನಿಂದಲೂ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಪ್ರಿಯ ಪುತ್ರರನ್ನೇ ನೀಡಿದಿರಿ. ನೀವು ನಮ್ಮನ್ನು ಸಂಕಷ್ಟದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಕೃತಜ್ಞತಾಯ ಸ್ತೋತ್ರವಂತ ನಾವು ನಿಮಗೆ ಅರ್ಪಿಸುವ ಈ ಬಲಿಯನ್ನು ದಯೆಯಿಂದ ಸ್ವೀಕರಿಸಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲೆಂದೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನು ಹೆಚ್ಚಿಸುವುದಿಲ್ಲ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತದೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. Thank
ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೆ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಯಂಚೇತ ನಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಹೊಂದಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯ ರೊಟ್ಟಿಯನ್ನು ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮನ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗಳು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚ್ಚಾಡೋ ಅವರೊಂದಿಗೂ ಸಕಲ ಯಾಜಕರೊಂದಿಗೆ ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭುಯ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಉಪದೇಶಿ ಜೋಸೆಫ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮದೇ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಲಿ. ನಮ್ಮ ಮೇಲೂ ದಯೆ ತೋರಲಿ. ದೇವಮಾತೆ ಪೂಜ್ಯ ಕನ್ಯಾಮರಿಯವರೊಂದಿಗೂ ಹಾಗೆಯೇ ಪತಿ ಸಂತ ಜೋಸೆಫ್ರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ
ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಎಚ್ಚರಿಸಲ್ಪಟ್ಟವರಾಗಿರು. ದೈವ ಬೋಧನೆಯಿಂದ ಶಿಕ್ಷಿತರಾಗಿರು. ಧೈರ್ಯದಿಂದ ನಾವು ಹಾಡುವುದೇನೆಂದರೆ Yes,
ನಮ್ಮ ಪಾಪಗಳನ್ನು ರಕ್ಷಿಸಲು ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಕರುಣಿಸಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೊಡು. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ನಾವು ಸ್ವಸ್ಥವಾಗುವುದು. ಪ್ರಿಯ ಸಹೋದರ ಸಹೋದರಿ, ಈಗ ಪವಿತ್ರವಾದ ವೇಳೆ ಪರಮಪ್ರಸಾದವನ್ನು ಸ್ವೀಕರಿಸುವ ವೇಳೆ. ದೀಕ್ಷಾ ಸ್ನಾನ ಪಡೆದ ಕಥೋಲಿಕ ಸದಸ್ಯರು ಮಾತ್ರ ಪರಮಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ಯಾವ ಇತರರು ಇದ್ದರೆ ದಯವಿಟ್ಟು ಅಲ್ಲಿ ಕುಳಿತುಕೊಂಡು ಪ್ರಾರ್ಥಿಸಿರಿ.
ಜೀವ ರೊಟ್ಟಿಯ ಮೂಲಕ ನಿಮ್ಮ ಸೇವಕರನ್ನು ಸಕಲ ಪಾಪಗಳ ಬಂಧನದಿಂದ ವಿಮುಕ್ತಗೊಳಿಸಲು ಹಾಗೂ ನಿಮ್ಮ ಕರುಣೆಯಿಂದ ಅವರಿಗೆ ಮರಳಿ ಶಕ್ತಿ ನೀಡಲು ಇಚ್ಛಿಸಿರಿ. ಮಹಿಮೆಯ ನಿರೀಕ್ಷೆಗಳಿಗೆ ನಾವು ಯಾವ ಆತಂಕವಿಲ್ಲದೆ ಮುನ್ನಡೆಯುವಂತೆ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ, ಪವಿತ್ರಾತ್ಮನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಪ್ರೀತಿ ಮತ್ತು ಶಾಂತಿ ಸದಾ ನಿಮ್ಮಲ್ಲಿರಲಿ. ಆದ್ಮೇಲೆ ದಯಮಾಡಿ ಒಂದು ನಿಮಿಷ ಆಸೀನರಾಗಿ. ಪ್ರಭುವೇ ನಿಯೋಜಿಸಿದ ದಿನವಿದು. ಇಂದು ನಾವು ಪ್ರಭುವಿಗೆ ಸ್ತುತ್ಯಾರ ಆರಾಧನೆ ಘನಮಾನ ಮಹಿಮೆ ಸಲ್ಲಲೇಬೇಕು. ಏಕೆಂದರೆ ಅವರ ಒಂದು ಚುಕ್ಕಿಯೂ ಸಹ ನಮ್ಮ ಬಾಳಲ್ಲಿ ಅವರಿರುತ್ತಾರೆ. ಒಂದು ಚುಕ್ಕಿಯು ಒನ್ ಡಾಟ್ ಆಲ್ಸೋ ಮ್ಯಾಟರ್ಸ್ ಇನ್ ಲೈಫ್ ಆಫ್ ಎವ್ರಿವನ್. ಆದ್ದರಿಂದ ವಿಶೇಷವಾಗಿ ಈ ಒಂದು ಬಾಳನ್ನು ಕೊಟ್ಟ ನಮ್ಮ ದಯಾಮಯ ಪ್ರಭು ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಸೌಭಾಗ್ಯ. ಆದ್ದರಿಂದ ಇಂದು ವಿಶೇಷವಾಗಿ ಸುಮಾರು ಒಂದು 20 ವರ್ಷದ ಹಿಂದೆ ನನ್ನ ತಂದೆ ದಿವಂಗತ ಉಪದೇಶಿ ಜೋಸೆಫ್ ರವರು ಬದುಕಿದ್ದಾಗ ಅವರಿಗೆ ಒಂದು ಕನಸಿತ್ತು, ನನಗೆ ಒಂದು ಮನೆ, ನನ್ನ ಗುರುದೀಕ್ಷೆಯನ್ನು ನೋಡಬೇಕು, ಒಂದು ಮನೆಯನ್ನು ಕಟ್ಟಬೇಕು. ಹೌದು, ಅವರ ಈ ಒಂದು ಕನಸು ಎಂದು ನನ್ನ ಸಾಗಿದೆ. ಹೌದು ಪ್ರಿಯರೇ, ಅವೆಲ್ಲವೂ ಚೆರ್ಮೇರಿ ಕುಟುಂಬ, ಪುಷ್ಪ ಸವ್ಯರಾಜ್ ಕುಟುಂಬ, ಸೌಜನ್ಯ ಶಿಲ್ಪ ಹಾಗೂ ಫಾದರಾಜ್ ಕುಟುಂಬದವರು ಈ ಒಂದು ಕನಸನ್ನು ಇಂದು ನನಸು ಮಾಡಿದ್ದಾರೆ. ವಿಶೇಷವಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದರಲ್ಲೂ ವಿಶೇಷವಾಗಿ ಇಂದಿನ ಬಲಿಪೂಜೆಗೆ ನನ್ನ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದು ಬಲಿಪೂಜೆಯನ್ನು ಅರ್ಪಿಸಿದ ಅತಿ ವಂದನೆಯ ಶ್ರೇಷ್ಠ ಗುರುಗಳಾದ ಐ ಚಿನ್ನಪ್ಪರವರಿಗೆ ವಿಶೇಷವಾಗಿ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಏಕೆಂದರೆ ಇವರಿಗೆ ನಿಮಗೆ ಗೊತ್ತು, ಇವರಿಗೆ ಎಷ್ಟು ವಯಸ್ಸಿರ್ಬೋದಂತ. ಎಷ್ಟಿರ್ಬೋದು ವಯಸ್ಸು? ನನಗಿನ್ನೂ ಅರ್ಧ ವಯಸ್ಸಾಗಿಲ್ಲ. 89 ಸರಿ, ನಾನು ಖಾತ್ರಿ ಮಾಡಬೇಕು. 89, ನನಗೆ ಅರ್ಧ ವಯಸ್ಸಾಗಿಲ್ಲ. ನಾನು 45 ಅಷ್ಟೇ. ಇವರು ಸುಮಾರು 13 ಧರ್ಮ ಕೇಂದ್ರಗಳಲ್ಲಿ ಅವಿರತ ಶ್ರಮದಿಂದ ದುಡಿದಿದ್ದಾರೆ. ಕರ್ನಾಟಕದ ಮಕ್ಕಳನ್ನು ಬೆಳೆಸಿದ್ದಾರೆ. ಯಾವಾಗ ಒಂದು ಎಲ್ಲಿ ಧರ್ಮಕ್ಷೇತ್ರದಲ್ಲಿ ಗುರುಗಳೇ ಇರಲಿಲ್ಲ ಅಂತ ಒಂದು ಚೌಕಟ್ಟಿನಲ್ಲಿ ಆಯಾಮಗಳಲ್ಲಿ ದುಡಿದು ಎಲ್ಲ ಧರ್ಮಕೇಂದ್ರಗಳು, ಗುಡಿಗಳಿರಬಹುದು, ತಿಬ್ಬಟರಿರಬಹುದು, ಅಥವಾ ಜೆ.ಸಿ. ರೋಡ್ ಇರಬಹುದು, ಅಥವಾ ರಾಜೇಶ್ ನಗರ ಇರಬಹುದು, ಇನ್ನೂ ಅನೇಕ ಧರ್ಮಕೇಂದ್ರಗಳು ದುಡಿದಿದ್ದಾರೆ. ಮತ್ತು ಅದರಲ್ಲೂ ಮುಖ್ಯವಾಗಿ ಶ್ರೇಷ್ಠ ಗುರುಗಳಾಗಿ 6 ವರ್ಷ ಸೇವೆ ಮಾಡಿದ್ದಾರೆ. ಅದರಲ್ಲೂ ಆ ಧರ್ಮಕ್ಷೇತ್ರದ ಪ್ರೊಕ್ಯುರೇಟರ್ ಖಜಾಂಚಿಯಾಗಿ 4 ವರ್ಷ ಸೇವೆ ಮಾಡಿದ್ದಾರೆ. ಇವರು ನನ್ನ ಕರೆಗೆ ಹೋಗುತ್ತಿದ್ದಾರೆ. ಮತ್ತು ಇವರು ಇಂದು ವಜ್ರ ಮಹೋತ್ಸವವನ್ನು ಆಚರಿಸಿದ್ದಾರೆ. 60 ವರ್ಷಗಳ ಗುರುದೀಕ್ಷೆ. ನಾವೆಲ್ಲರಿಂದು ಇದನ್ನೇ ನಾವು ಪ್ರಾರ್ಥಿಸಬೇಕು. ಗುರುಗಳಿಗೆ ಏನು ಬೇಡ, ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಸೇವೆ ಮಾಡುವ ಮನಸ್ಸು, ಆ ಮನಸ್ಸನ್ನು ದೇವರು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವರು ಇಲ್ಲಿವರು ನೋಡಿ, ಇನ್ನು ಯುವಕರಂತೆ ಅವರು ಬಲಿಪೂಜೆ ಮಾಡ್ತಾರೆ.
ನೀವು ನೋಡ್ಬೋದು 80-90 ವಯಸ್ಸಾದ ಗುರುಗಳು ಕೈಯೆಲ್ಲ ನಡುತ್ತಾ ಇರುತ್ತೆ, ಶುಗರ್ ಬಂದರೆ ಕೈಯೆಲ್ಲ ಏನು ನಡುಗುತ್ತೆ, ಹಂಗೆಲ್ಲ ನಡುಗುತ್ತೆ, ಓಡಾಡಕ್ಕಾಗಲ್ಲ. ಆದರೆ ಗುರುಗಳು ಇನ್ನೂ ಹುಮ್ಮಸ್ಸಿನಲ್ಲಿದ್ದಾರೆ. ಅದರಿಂದ ವಿಶೇಷವಾಗಿ ನಾನು ನಮ್ಮ ಶ್ರೇಷ್ಠ ಗುರುಗಳು ಮುಂದೆ ಬರಬೇಕೆಂದು ಕೇಳ್ಕೊತೇನೆ. ದಯಮಾಡಿ ಮುಂದೆ ಬಂದು ನಮ್ಮ ಒಂದು ಚಿಕ್ಕ ರೀತಿಯ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೇಳ್ಕೊತೇನೆ. ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರ ಗುರುಗಳು ಅವರನ್ನು ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಬನ್ನಿ. ಜೋರಾಗಿ ಚಪ್ಪಾಳೆ ತಟ್ಟೋಣ. ಈ ಗುರುಗಳ ಜೀವನ ಇನ್ನೂ ಸದಾ ಹಸಿರಾಗಿರಲಿ, ಅಸಂಖ್ಯಾಗಿ ನಗುತ್ತಿರಲಿ. ಏಕೆಂದರೆ ಈ ರೀತಿ ಗುರುಗಳು ನಮಗೆ ಬೇಕು. ನಮ್ಮ ಮಕ್ಕಳನ್ನು ಮುಂದೆ ತರುವುದು ಇನ್ನೂ ಅನೇಕ ಗುರುಗಳನ್ನು ಈ ನಮ್ಮ ಗುರುಗಳ ರೀತಿ ನಾವು ಬೆಳೆಸ್ತೇವೆ. ಥ್ಯಾಂಕ್ ಯು ಫಾದರ್. ಅದೇ ರೀತಿ ನನ್ನ ಈ ಒಂದು ಕರೆಗೆ ವಿಶೇಷವಾಗಿ ಎಲ್ಲ ರೀತಿಯ ಸಹಕಾರ ಕೊಟ್ಟಂತ ನಮ್ಮ ಧರ್ಮ ಕೇಂದ್ರ ಗುರುಗಳು ಫಾದರ್ ಸೈಮನ್ಗಳು ಎಲ್ಲ ರೀತಿಯ ಸಹಕಾರ. ಕರೆ ಮಾಡಿದಾಗ ನಾನು ದಿನಾಂಕವನ್ನು ಹೇಳಿದಾಗ ಅವರು ಖಂಡಿತ ಮಾಡೋಣ ಬನ್ನಿ ಎಂದರು. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಅದೇ ರೀತಿ ನಮ್ಮ ಧರ್ಮ ಕೇಂದ್ರದ ಸ್ವಹಿರಿಯರು ಸಿಸ್ಟರ್ ವೈಶಾಲಿ ಇರಬಹುದು, ಸಿಸ್ಟರ್ ಸುಪೀರಿಯರ್ ಇರಬಹುದು, ಅವರ ವಿಶೇಷವಾಗಿ ನಮಗೆ ಅಲ್ಲಿ ಉಳಿದುಕೊಳ್ಳಲು ಸಿಸ್ಟರ್ಸ್ ಸಹ ಅವರು ವಾಸವನ್ನು ಕೊಟ್ಟಿದ್ದಾರೆ. ಅವರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಅವರು ನಮಗೆ ಸಹಕಾರ. ಥ್ಯಾಂಕ್ ಯು ಸಿಸ್ಟರ್ಸ್. ಅದೇ ರೀತಿ ನಮ್ಮ ಈ ಒಂದು ಕರೆಗೆ ಹೋಗ್ಬಿಟ್ಟು ಬಂದಂಥ ನಮ್ಮ ಲೂರ್ದು ಮಾತೆ ದೇವಾಲಯದ ಪತಿವಂದನೆಯ ಸ್ವಾಮಿ, ಆರೋಗ್ಯ ಸ್ವಾಮಿ, ನಮ್ಮ ಸ್ನೇಹಿತರು ಹಾಗೂ ಸಹಪಾಠಿಗಳು, ಇವರು ಅಲ್ಲಿಯ ಮತ್ತು ಬ್ರಹ್ಮಕೇಂದ್ರ ಗುರುಗಳು ಮಾತ್ರವಲ್ಲ, ವಲಯಾಧಿಕಾರಿಗಳು, ಬಸಲಿಕಾ ವಲಯದ ವಲಯಾಧಿಕಾರಿಗಳು ಹಾಗೂ ಮಹಾಶಿಲ ವ್ಯವಸ್ಥಾಪಕರಿಗೆ. ಥ್ಯಾಂಕ್ ಯು ಫಾದರ್ ಸ್ವಾಮಿ. ಅದೇ ರೀತಿ ನಮ್ಮ ಪ್ರೀತಿಗಳಾದ ಫಾದರ್ ಅಯ್ಯಪ್ಪ ಇವರು ಸಹ ನಮ್ಮ ಸ್ನೇಹಿತರು. 10ನೇ ತರಗತಿ ಹೋದ್ಮೇಲೆ ನಾವಿಬ್ಬರು ಒಟ್ಟಿಗೆ ಪ್ರವೇಶ ಮಾಡಿದರು ಸೆಮಿನಾರಿಗೆ. ಇವರು ಸಹ ಅವರಿಗೂ ನನಗಿಂತ ಯಂಗಾಗಿದ್ದಾರೆ. ಅವರಿಗೂ ನಾನು ವಿಶೇಷವಾಗಿ ನಾನು ಮುಂದೆ ಸಲ್ಲಿಸ್ತೇನೆ. ಇವರು ಇಂದು ಪ್ರಸ್ತುತವಾಗಿ ಯೇಸುವಿನ ಪವಿತ್ರ ಹೃದಯ ಸಂಸ್ಥೆಯ ವ್ಯವಸ್ಥಾಪಕರಾಗಿ ಅವರು ದುಡಿಯುತ್ತಾರೆ. ಥ್ಯಾಂಕ್ ಯು ಫಾದರ್. ಅದೇ ರೀತಿ ನನ್ನ ಸ್ನೇಹಿತ ಹಾಗೂ ನನ್ನ ಸಹಪಾಠಿ ವಂದನೆಯ ಸ್ವಾಮಿ ವಿನ್ಸೆಂಟ್ ಸಂತೋಷ್ ಅವರಿಗೂ ನನ್ನ ವಂದನೆಗಳು. ಅವರು ಯೇಸುವಿನ ಪವಿತ್ರ ದೇವಾಲಯದಲ್ಲಿ ಗುರುಗಳಾಗಿ ಸೇರಿಸಿ. ಥ್ಯಾಂಕ್ ಯು ಫಾದರ್. ಅದೇ ರೀತಿ ವಂದನೆಯ ಸ್ವಾಮಿ ದೇವ ಅನ್ಭುಜವಾನ್ ಇವರು ಯೇಸುಪಾದ ದೇವಾಲಯದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಸೇವಾ ಕಾರ್ಯವನ್ನು ಅಂದರೆ ಶಾಲೆಯ ಸಂಸ್ಥೆಯ ವ್ಯವಸ್ಥಾಪಕರಾಗಿ ದುಡಿಯುತ್ತಾರೆ. ಥ್ಯಾಂಕ್ ಯು ಫಾದರ್. ಅದೇ ರೀತಿ ಇಂದು ನಾನು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಚಿರಪರಿಚಿತರು ಫಾದರ್ ವಿಜಯ್ ಸಿಲ್ವೆಸ್ಟರ್, ಪ್ರಬೋಧಕರು, ಚಿಕ್ಕಮಗಳೂರು ಧರ್ಮಕ್ಷೇತ್ರ. ಈಗ ಪ್ರಸ್ತುತ ಮರಿಯಾನಗರದಲ್ಲಿ ಒಂದು ದೇವಾಲಯದ ನವೀಕೃತ ಕಾರ್ಯದಲ್ಲಿ ತೊಡಗಿದ್ದಾರೆ ಮತ್ತು ಅಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಅವರಿಗೆ ನನ್ನ ವಂದನೆ ತಿಳಿಸ್ತೇನೆ. ಅವರ ಮನಮುಟ್ಟುವ ಪ್ರಬೋಧನೆ, ಅವರ ಪ್ರಬೋಧನೆ ಮತ್ತು ವಾಕ್ಯಗಳಿಗೆ ಇನ್ನೂ ಹೊರಬರಲಿ. ಅದೇ ರೀತಿ ಫಾದರ್ ಜಾನ್ ಬ್ಯಾಪ್ಟಿಸ್ಟ್ ಇವರು ಸಹ ನಮ್ಮ ಸ್ನೇಹಿತ ಸಹಪಾಠಿ. ಫಾದರ್ ವಂದನೆಗಳು ಫಾದರ್. ವಿಶೇಷವಾಗಿ ನಾವು ಫಾದರ್ನ ಪ್ರಾರ್ಥಿಸೋಣ. ಒಡೆ ನರಸೀಪುರದಲ್ಲಿ ದೇವಾಲಯ ಕಟ್ಟಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಅವರಲ್ಲಿ ಹೋಗಿ ಒಂದು ದೇವಾಲಯ ಕಟ್ಟೋದು ಅಷ್ಟು ಸುಲಭದ ಕೆಲಸವಲ್ಲ. ಮನೆಯನ್ನು ಏನು ಬೇಕಾದ್ರೂ ಕಟ್ಟಿಬಿಡ್ಬೋದು. 10 ಲಕ್ಷದಲ್ಲಿ 20 ಲಕ್ಷದಲ್ಲಿ ಮನೆ ಮುಗಿಬಿಡುತ್ತೆ. ದೇವಾಲಯ ಕಟ್ಟೋದು ಸುಲಭದ ಕೆಲಸವಲ್ಲ. ಅದು ಈ ಒಂದು ಕೊರೋನಾ ಮಹಾಮಾರಿ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೋಸ್ಕರ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಫಾದರ್. ಅದೇ ರೀತಿ ಫಾದರ್ ಶಾಕುಮಾರ್ ಚಿಕ್ಕಮಗಳೂರಿನ ಧರ್ಮ ಕೇಂದ್ರಗಳು ಮತ್ತು ಪ್ರಾಂಶೀಯ ಧರ್ಮ ಕೇಂದ್ರದಲ್ಲಿ ಅವರು ಸೇವೆ ಮಾಡುತ್ತಿದ್ದಾರೆ, ವ್ಯವಸ್ಥಾಪಕರು. ಥ್ಯಾಂಕ್ ಯು ಫಾದರ್.
ಅದೇ ರೀತಿ ಫಾದ ಅರುಣ್ ಬಾಲರಾಜ್ ಚೇರಿಕೆರೆ ಧರ್ಮಪಿತರುಗಳು ಅವರಿಗೆ ನನ್ನ ವಂದನೆಗಳು ಫಾದರ್. ಥ್ಯಾಂಕ್ ಯು ಪ್ರೆಸೆನ್ಸ್. ಆ್ಯಂಡ್ ಫಾದರ್ ಕಿರಣ್ ಕುಮಾರ್ ಸಂತ ಅಂತೋಣಿಯವರ ದೇವಾಲಯ ಬಸವನಪುರ, ಇವರು ನನ್ನ ಸ್ನೇಹಿತರು. ಮೈದಾನ ಸಂದರ್ಭದಲ್ಲೆಲ್ಲ ಪ್ರಥಮ 1 ವರ್ಷದ ಮಟ್ಟಿಗೆ ನಮ್ಮ ಸ್ನೇಹತ್ವ ತುಂಬ ಚೆನ್ನಾಗಿತ್ತು, ಈಗಲೂ ಸಹ ಹಾಗೆ ಮುಂದುವರೆದಿದೆ. ಥ್ಯಾಂಕ್ ಯು ಫಾದರ್ ಫಾರ್ ಯುವರ್ ಪ್ರೆಸೆನ್ಸ್. ಅದೇ ರೀತಿ ಫಾದರ್ ಇಮ್ಯಾನ್ಯುಯಲ್ ರಾಮಮೂರ್ತಿ ನಗರದಲ್ಲಿ ಸಹಾಯ ಗುರುಗಳಾಗಿ ಸೇವೆ ಮಾಡುತ್ತಿದ್ದಾರೆ. ಅವರಿಗೂ ನನ್ನ ಥ್ಯಾಂಕ್ ಯು ಫಾದರ್. ಅದೇ ರೀತಿ ಮಣ್ಣಿನ ಮಗ ಫಾದರ್ ಅಂತೋಣಿ ಸ್ವಾಮಿ, ಇವರು ಹೇಳ್ಬೇಕಂದ್ರೆ ನವಲವಿಕೆಗೆ ಮತ್ತೊಂದು ಹೆಸರೇ ಫಾದರ್ ಸ್ವಾಮಿಯವರು. ಅದರಿಂದ ನನಗಿಂತ ತುಂಬ ಲವಲವಿಕೆ ಆಗಿರ್ತಾರೆ ಯಾವಾಗಲೂ. ನೀವು ನಮ್ಮನ್ನಷ್ಟು ನೋಡಲ್ಲ, ಅದು ಅವರು ಲವಲವಿಕೆ ನೋಡ್ಬೋದು. ಮಣ್ಣಿನ ಮಗನಿಗೆ ವಿಶೇಷವಾಗಿ ಅವರು ನನಗೂ ಅನೇಕ ರೀತಿಯಲ್ಲಿ ಸಹಕಾರಿಯಾಗಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ಕೆ ಮತ್ತು ಮೈದಾನ ಸಂದರ್ಭದಿಂದ ಕನ್ಯಾಸ್ತ್ರೀಗಳು ಸಹ ಬಂದಿದ್ದಾರೆ. ವಿಶೇಷವಾಗಿ ನಾನು ಅವರಿಗೆ ಅನುಸರಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಅದೇ ರೀತಿ ಫಾದರ್ ಪ್ರಸನ್ನರವರು ದಾಸಪುರ ಧರ್ಮ ಕೇಂದ್ರದಲ್ಲಿ ಅಲ್ಲೇ ಶಾಲೆಯ ವ್ಯವಸ್ಥಾಪಕರಾಗಿರುತ್ತಿದ್ದಾರೆ. ಫಾದರ್ ನಿಮಗೆ ವಂದನೆಗಳು. ಥ್ಯಾಂಕ್ ಯು ಫಾದರ್. ಅದೇ ರೀತಿ ಫಾದರ್ ಪ್ರಶಾಂತ್ ಪ್ರೇಮ್ ಕುಮಾರ್, ಇವರು ಸಹ ನಮ್ಮ ಸಂಬಂಧಿಕರೇ. ಯಾಕಂದರೆ ಅಲೋಷಿಯಸ್ ಅಲ್ಲಿ ಅವರು ಒಂದು ದೊಡ್ಡ ಸಂಸ್ಥೆಯಲ್ಲಿ ವ್ಯವಸ್ಥಾಪಕರಾಗಿದ್ದಾರೆ ಮತ್ತು ಅವರ ಸಹೋದರನಿಗೆ ಹುಡುಗಿ ನಮ್ಮೂರಿಂದಲೇ ವಿಶೇಷವಾಗಿ ನಾನು ಅವರಿಗೆ ಒಂದನ್ನು ಅನುಸರಿಸ್ತೇನೆ. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್. ಅದೇ ರೀತಿ ಫಾದರ್ ಚೌರಪ್ಪ, ಯಾಕಂದರೆ ಒಂದು ಗುರುಗಳಾಗಲು ಒಬ್ಬರು ತರಬೇತುದಾರರು ಬೇಕು. 10ನೇ ತರಗತಿ ಮುಗಿದ ತಕ್ಷಣ ಇಲ್ಲಿಂದ ಸಣ್ಣಗಳಿಂದ 3 ಮಕ್ಕಳಿದ್ದೀರಾ, ಹೌದಲ್ವಾ? 3 ಮಕ್ಕಳಿದ್ದಾರೆ. ಅವರಿಗೆ ತರಬೇತಿ ನೀಡಿರುವವರು ಫಾದರ್ ಚೌರಪ್ಪ ಹಾಗೂ ನನ್ನೊಂದಿಗೆ ಅವರು ರಿಟ್ರೀಟ್ಸ್ ಡಿಮ್ಯಾಂಡ್ ರಿಟ್ರೀಟ್ ಸೆಂಟರ್ ದೈಹಿಕ ಜ್ಞಾನ ಕೇಂದ್ರದಲ್ಲಿ ಸುವಾರ್ಥ ಸ್ಥಳದಲ್ಲಿ ದುಡಿಯುತ್ತಿದ್ದಾರೆ. ನಿಮ್ಮ ಪ್ರಸನ್ನತೆಗೆ ವಂದನೆಗಳು. ಥ್ಯಾಂಕ್ ಯು ಫಾದರ್. ಅದೇ ರೀತಿ ಫಾದರ್ ಮೈಕಲ್ ತಿಪ್ಪಟೂರು ಧರ್ಮ ಕೇಂದ್ರದ ಸಹಾಯಕ ಧರ್ಮಗುರುಗಳು, ನೀವು ಇಲ್ಲಿ ಬರುವುದಕ್ಕೆ ಸಾಧಿಸಿಗೆ ವಂದನೆಗಳು ಫಾದರ್. ಥ್ಯಾಂಕ್ ಯು ಸರ್. ಆತ್ಮೀಯರೇ, ವಿಶೇಷವಾಗಿ ನಮ್ಮೊಂದಿಗೆ ಈ ಒಂದು ಬಲಿಪೂಜೆಗೆ ಮೊದಲು ನೀಡಿದಂತಹ ಗಾಯನ ವೃಂದಕ್ಕೆ ಉದಯ ಕುಮಾರ್, ನಾನು ಬ್ರದರ್ ಆಗಿದ್ದರಿಂದ ಅವ್ರ ಜೊತೆ ಆಡ್ತಾ ಇದ್ದೆ. ಈಗಲೂ ಸಹ ಅವ್ರು ನೋಡೋದ್ರಿಂದ ಖುಷಿ ಅನಿಸುತ್ತೆ. ಯಾಕಂದ್ರೆ ನಾವೆಲ್ಲರೂ ಒಟ್ಟಿಗೆ ಸೆಮಿನರಿಗೆ ಹೋಗಿದ್ವಿ, ಒಂದೇ ವರ್ಷದ ಸೆಮಿನರಿಗೆ ಹೋದಾಗ ಅವರು ಫ್ಯಾಮಿಲಿ ಫಾದರ್ ಆದರು, ನಾನು ಧರ್ಮಸ್ವಾಮಿ ಫಾದರ್ ಆದ. ಉದಯ್ ಕುಮಾರ್ ನಡೆದ ತುಂಬ ಥ್ಯಾಂಕ್ ಯು. ಯಾಕಂದ್ರೆ ಕುಟುಂಬದ ತಂದೆಯಾದರೂ ಅವರು ದೇವರ ಸೇವೆ ಬಿಟ್ಟಿಲ್ಲ. ಎಲ್ಲಿ ಕೆಲಸಗಳು ಏನಿರಲಿ ದೇವರ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ದಯಮಯ ದೇವರು ನಿಮ್ಮ ಸೇವೆಯನ್ನು ಆಶೀರ್ವದಿಸಲಿ. ಯಾಕಂದರೆ ನಾನು ಈ ಧರ್ಮಕ್ಷೇತ್ರಕ್ಕೆ ಆಯ್ಕೆಯಾದಾಗ ಅವರು ಕಬ್ಬುಚ ಸಭೆಗೆ ಆಯ್ಕೆಯಾದರು. 2 ತಿಂಗಳಿಂದ 1 ತಿಂಗಳು. ಥ್ಯಾಂಕ್ ಯು. ನಿಮ್ಮ ಸೇವೆಯನ್ನು ದಯಮಯ ದೇವರು ಆಶೀರ್ವದಿಸಲಿ. ಅದೇ ರೀತಿ ನಮ್ಮ ಇಲ್ಲಿ ಸೇವೆ ಸಹಕಾರವನ್ನು ನೀಡಿದ ಪ್ರತಿಯೊಬ್ಬರಿಗೆ, ಮಕ್ಕಳಿಗೆ ಮತ್ತು ನಮ್ಮ ಪೀಠ ಸೇವಕರಿಗೆ, ಉಪದೇಶಿ ಅಂತಪ್ಪ ಗ್ಲೋರಿ ಅವರಿಗೆ ನನ್ನ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದೇ ರೀತಿ ಮುಖ್ಯವಾಗಿ ನಾನು ಇಲ್ಲಿ ವಂದನೆಗಳನ್ನು ಸಲ್ಲಿಸಬೇಕಾದ್ದು ವಿಶೇಷವಾಗಿ ನಮ್ಮ ಮನೆಗೆ ಸಹಾಯ ಮಾಡಿದಂದರೆ ವಿನ್ಯಾಸ ಮಾಡಲು ಮತ್ತು ಆಗ ಬಂದು ಅಲ್ಲಿನ ಒಂದು ವೀಕ್ಷಣೆ ನೋಡುತ್ತಿದ್ದ ಅಮೃತರಾಜ್, ಸಹೋದರ ಅಮೃತರಾಜ್ ಇದ್ದಾರ. ಅಮೃತರಾಜಲ್ಲಿ ಜೋರಾಗಿ ಚಪ್ಪಾಳೆ ಕಟ್ಟೋಣ. ದಯಾಮಯ ದೇವರು ಸಹೋದರ ಅಮೃತರಾಜನ್ನು ಆಶೀರ್ವದಿಸಲಿ. ಅವರು ನಮ್ಮ ದೈವಿಕ ಕರುಣೆಯಲ್ಲಿ ಅವರು ಪೂರ್ವ ಪ್ರಬೋಧಕರಾಗಿ ಸೇವಕರಾಗಿ ಕರ್ನಾಟಕ ಭಾರತದಲ್ಲಿ ಅವರು ಸೇವೆ ಮಾಡುತ್ತಿದ್ದಾರೆ. ಹಾಗೂ ನಮ್ಮ ಸುವಾರ್ಥ ಪ್ರಸಾರ ಆಯೋಗದಲ್ಲಿ ಕಾರ್ಯದರ್ಶಿ
ಜಂಟಿ ಕಾರ್ಯದರ್ಶಿಯಾಗಿ ಸಹಾಯ ಮಾಡುತ್ತಿದ್ದಾರೆ ಮತ್ತು ಪ್ರಸ್ತುತ ಬರುವ ನಮ್ಮ ದೈವಿಕತೆಯ ಧ್ಯಾನ ಮಂದಿರ ಒಂದು ಕಾರ್ಯಕ್ಕೂ ಸಹ ಅವರು ನೋಡಿಕೊಳ್ಳದವರಿಗೆ ನನ್ನ ವಂದನೆಗಳು. ಅವರ ಕುಟುಂಬವನ್ನು ದಯಮಂದಿರ ಆಶ್ರಯಿಸಲಿ. ಅದೇ ರೀತಿ ಶಾಂತಪರಾಜು ಕ್ಯಾಥಲಿಕ್ ಕುಟುಂಬ ಇವರು ಸಹ ನನಗೆ ಅನೇಕ ರೀತಿಗಳಲ್ಲಿ ಸಹಾಯವಾಗಿದ್ದಾರೆ. ಶಾಂತಪರಾಜು ಮತ್ತು ಕ್ಯಾಥಲಿಕ್ ಕುಟುಂಬದವರು ಅವರದ್ದು ದಯಾಮಯ ದೇವರು ಆಶ್ರಯಿಸಲಿ. ಅವರಿಗೂ ಸಹ ಚಪ್ಪಲಿ ತಟ್ಟಿ ಅವರನ್ನು. ಅದೇ ರೀತಿ ಈ ಮನೆ ಕಟ್ಟಲು ಮುಖ್ಯ ಮೂಲೆಗಳು ಅಂದರೆ ವಿಶೇಷವಾಗಿ ಒಂದು ಅಸ್ಥಿವಾರಕ್ಕೆಂದರೆ ಅದಕ್ಕೆ ಯಾರಾದರೂ ಬೇಕು. ಆದ್ದರಿಂದ ಮನೆಯ ವಾರಸುದಾರರಾದ ಶ್ರೀಮತಿ ಜಯಮೇರಿ ಹಾಗೂ ಶ್ರೀಮತಿ ಪುಷ್ಪಮೇರಿ, ಸಗಯರಾಜ್, ಸೌಜನ್ಯ ಶಿಲ್ಪ, ಕಾಂತಿರಾಜ್ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ಹಂತಗಳಲ್ಲೂ ಇವರು ಸಹಕರಿಸಿದ್ದಾರೆ. ದಯಾಮಯ ದೇವರು ಈ ಒಂದು ಕುಟುಂಬವನ್ನು ಶಾಂತಿಯ ಮತ್ತು ಸೌಹಾರ್ದತೆಯ ಸಮೃದ್ಧಿಯ ಕುಟುಂಬವಾಗಿ ಬೆಳಗಿಸಲಿ. ಅದೇ ರೀತಿ ವಿಶೇಷವಾಗಿ ಇಲ್ಲಿ ನನ್ನ ಕರೆಗೆ ಹೋಗೊಟ್ಟು ಬಂದಿರುವ ಹಾಗೂ ಇಲ್ಲಿ ನನಗೋಸ್ಕರ ಈ ಪೀಠದ ಅಲಂಕಾರ ಇರಬಹುದು ಮತ್ತು ನಮ್ಮ ಮನೆಯ ಒಂದು ಹೂವಿನ ಅಲಂಕಾರ ಮಾಡಿದಂಥ ಚಿನ್ನಪ್ಪ ಹಾಗೂ ಪ್ರೇಮ ಕುಟುಂಬ ಮೈಲಸ್ಕರವರು ಅವರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಚಿನ್ನಪ್ಪ, ಪ್ರೇಮ ಅವರಿಗೂ ಚಪ್ಪಾಳೆ ಕೊಡೋಣ. ಅದೇ ರೀತಿ ನನಗೋಸ್ಕರ ಕರೆಗೆ ಹೋಗಲು ಬಂದಂಥ ಮೈಲಸುಂದರದಿಂದ ಬಂದಿದ್ದಾರೆ ಭಕ್ತಾದಿಗಳು ಹಾಗೂ ಮಂಗಳವಾರ್ತೆ ದೇವಾಲಯದಿಂದ ಭಕ್ತಾದಿಗಳು ಬಂದಿದ್ದಾರೆ ಮತ್ತು ಆರ್ಟಿನಗರ, ಮರಳಿನಪಾಳ್ಯ, ಚಾಮರಾಜಪೇಟೆ ಇನ್ನು ಅನೇಕ ನಗರಗಳಿಂದ ಭಕ್ತಾದಿಗಳು ಬಂದಿದ್ದಾರೆ. ನಿಮ್ಮೆಲ್ಲರನ್ನು ದೇವರೆಲ್ಲವಾಗಿ ಆಶ್ರಯಿಸಲಿ. ಹಾಗೂ ವಿಶೇಷವಾಗಿ ನಮ್ಮ ರಿಟ್ರೀಟ್ ದೈವಿಕ ತಂಡವೂ ಸಹ ಬಂದಿದೆ. ಅವರಿಗೂ ಸಹ ವಂದನೆಗಳು. ದಯಮಾಡಿ ಎಲ್ಲರೂ ಈ ಪರಿಪೂಜೆ ಮುಗಿದ ತಕ್ಷಣ ನಮ್ಮ ಅಂದರೆ ಬೆಸ್ಸದ ನಗರದ ಆಶೀರ್ವಚನ ಇರುವುದು. ಆದ್ದರಿಂದ ಗುರುಗಳು ಹಾಗೂ ಕನ್ಯಾಸ್ತ್ರೀಯರು, ಭಕ್ತಾದಿಗಳು, ಎಲ್ಲರೂ ಮಕ್ಕಳು ದಯಮಾಡಿ ಆ ಆಶೀರ್ವಚನದಲ್ಲಿ ಪಾಲ್ಗೊಳ್ಳಿ. ಆಶೀರ್ವಚನ ಮುಗಿದ ತಕ್ಷಣ ಭಕ್ತಾದಿಗಳಿಗೆ ಇಲ್ಲಿ ಕಾಂಪೌಂಡ್ನಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ಗುರುಗಳು, ಕನ್ಯಾಸ್ತ್ರೀಯರು ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ಗೆ ಗುರು ನಿವಾಸದಲ್ಲಿ ಊಟದ ವ್ಯವಸ್ಥೆ ಇರುವುದು. ಅದೇ ರೀತಿ ನಾನು ಮರೆತಿದ್ದೆ, ನಮ್ಮೊಂದಿಗೆ ಇಂದು ಪ್ರತಿ ಬಾರಿಯೂ ಎಲ್ಲೇ ಹೋದರೂ ಒಂದು ಸೇವಾ ಕಾರ್ಯ ಪ್ರಬೋಧನೆಗೆ ಬರುವ ನಮ್ಮ ಹಿರಿಯಣ್ಣ ಸೋದರ ಟಿ.ಕೆ. ಜಾರ್ಜ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಚಪ್ಪಾಳೆ ತಟ್ಟೋಣ. ಪ್ರತಿ ಬಾರಿ ನಾನು ಎಲ್ಲ ಕಡೆ ಹೋದಾಗ ಇರುತ್ತಾರೆ. ಯಾವುದೇ ಸಮಯದಲ್ಲಿ ನಾನು ಬೋಧನೆ ಕೇಳಿದಾಗ ಪಾವಗಡವಿರಲಿ ಅಥವಾ ಗುಲ್ಬರ್ಗವಿರಲಿ ಅಥವಾ ದುಬಾಯಿ ಇರಲಿ, ಅವರು ಪ್ರಖ್ಯಾತರು. ಎಲ್ಲ ಕಡೆ ಹೋಗಿ ಕನ್ನಡ, ತಮಿಳು, ಕೊಂಕಣಿ, ಇಂಗ್ಲಿಷ್ ಎಲ್ಲದರಲ್ಲೂ ಅವರು ಪ್ರಬೋಧನೆ ಮಾಡ್ತಿರ್ತಾರೆ. ಅದರಿಂದ ನನ್ನ ಒಂದು ಇದಕ್ಕೆ ಕರೆಗೆ ಹೋಗ್ಬಿಟ್ಟು ಬರ್ತೀರಾ ಒಂದೇ ನೋಡ್ಬೋದು. ಥ್ಯಾಂಕ್ ಯು. ನಾನು 2 ಮಾತು ಹೇಳಬೇಕಾಗಿದೆ. ಮೊದಲಿನ ಬಗ್ಗೆ ಗುರುಗಳೇ, ಸ್ವಾಮಿ ಪ್ರಸಾದರವರೇ, ಗುರುವರಿಯರೇ, ಕನ್ಯರೇ, ಭಕ್ತಾದಿಗಳೇ, ಮಕ್ಕಳೇ, ಈ ಶುಭ ದಿನದಂದು ನನ್ನನ್ನು ಆಹ್ವಾನಿಸಿ ಈ ಬಲಿಪೂಜೆಯನ್ನು ಅರ್ಪಿಸಲು, ನಿಮ್ಮಲ್ಲಿಗೋಸ್ಕರ ಪ್ರಾರ್ಥನೆ ಮಾಡಲು ನನಗೆ ಸಂದರ್ಭ ಒದಗಿಸಿಕೊಟ್ಟಂಥ ನಿಮ್ಮ ಧರ್ಮಕೇಂದ್ರ ಗುರುಗಳಿಗೂ ಸ್ವಾಮಿ ಅಂತೋಣಿ ಪ್ರಸಾದ್ ಅವರಿಗೂ ನಾನು ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತೇನೆ. ನಾನು ಗುರು ಯಾಚಕ ದೀಕ್ಷೆಯನ್ನು ಪಡೆದ 60ನೇ ವರ್ಷ ಇದು, 61 ನಡೀತಾ ಇದೆ. ಪಟ್ಟ ಆದ ತಕ್ಷಣ 60 ವರ್ಷಗಳ ಹಿಂದೆ ನಿಮಗೆ ವಿಚಾರ ಗುರುಗಳಾಗಿದ್ದಂಥ ವಂದನೀಯ ಸ್ವಾಮಿ ಮರಿಯಸೂಸ ದಳಪತಿ ಅವರು ನನ್ನನ್ನು ಆಹ್ವಾನಿಸಿ ಈ ಊರಿನಲ್ಲಿ ಬಲಿಪೂಜೆ ಅರ್ಪಿಸಲು ಸಂದರ್ಭ ಒದಗಿಸಿಕೊಟ್ಟರು. ಅಂದಿನಿಂದ ನಾನು ಹಾಗಾಗಿ 60 ವರ್ಷಗಳ ಕಾಲ ಆಗಾಗ್ಗೆ ಇವರನ್ನು ಸಂಧಿಸಿ
ಇಲ್ಲಿ ಬಂದು ಹೋಗಿದ್ದೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದಯಾಮಯ ದೇವರು ನನ್ನನ್ನು ಆರಿಸಿಕೊಂಡು ಗುರು ದೀಕ್ಷೆಯನ್ನು ಕೊಟ್ಟು ಈ 60 ವರ್ಷಗಳ ಕಾಲ ನನ್ನನ್ನು ಪೋಷಿಸಿ ಕಾಪಾಡಿಕೊಂಡು ಬಂದಿದ್ದಾರೆ. ಅವರಿಗೆ ತ್ರಿಯೇಕ ದೇವರಿಗೂ ತಾಯಿ ಮರಿಯಮ್ಮನವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ಈ 60 ವರ್ಷಗಳ ಕಾಲ ಪ್ರತಿಯೊಬ್ಬರು ನನ್ನ ತಂದೆ ತಾಯಿ ಬಂಧು ಮಿತ್ರರು ನೆಂಟರಿಷ್ಟರು ಉಪಕಾರಿಗಳು ಸ್ನೇಹಿತರು ಗುರುವರಿಯರು ಕನ್ಯೆಯರು ಮತ್ತು ನನ್ನ ವಿಚಾರಣೆಯಲ್ಲಿ ಇದ್ದಂಥ ಎಲ್ಲ ಭಕ್ತಾದಿಗಳು ನನಗಾಗಿ ಸಹಕರಿಸಿ ನನಗಾಗಿ ಪ್ರಾರ್ಥಿಸಿಕೊಂಡು ಬಂದಿದ್ದರಿಂದ ದೇವರು ನನ್ನನ್ನು ಈ 60 ವರ್ಷಗಳ ಕಾಲ ಪೂಜೆ ಬಲಿಯನ್ನು ಅರ್ಪಿಸಲು ದೇವರಿಗೆ ಮಹಿಮೆಯನ್ನು ಸಲ್ಲಿಸಲು ಜನರಿಗೆ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ನನಗೆ ಸಂದರ್ಭವನ್ನು ತಿಳಿಸಿಕೊಟ್ಟಿದ್ದಾರೆ. ದೇವರಿಗೆ ನಾನು ತುಂಬ ವಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದೇ ಒಂದು ವಿಷಯ, ಒಂದು ಫಲ ಬಿಡುವಂತ ಮರ ಹೆಚ್ಚು ವರ್ಷಗಳ ಕಾಲ ಫಲ ಬಿಟ್ಟು ಮುದಿ ಆದಮೇಲೆ ಫಲ ಬಿಡೋದಿಲ್ಲ. ಅದು ಬೇಕಾಗಿದ್ದು ಅದು ಒಣಗಿ ಹೋಗುವುದೇ ಅದರ ಕಾಲ. ಆದರೆ ಅದರ ಮುಖಾಂತರವಾಗಿ ಅದರ ಬೀಜದಿಂದ ಉತ್ಪತ್ತಿಯಾದ ಅನೇಕ ಮರಗಳು ಇತರರಿಗೆ ಫಲವನ್ನು ಕೊಟ್ಟು ತೃಪ್ತಿಪಡಿಸುವಂಥದ್ದನ್ನು ಆ ಮರವು ನೋಡುವಾಗ ಅದಕ್ಕೆ ಎಷ್ಟು ತೃಪ್ತಿ ಆಗ್ತದೋ ಅದೇ ಪ್ರಕಾರ ನನಗೆ 60 ವರ್ಷಗಳ ಕಾಲ ಜೀವಿಸಿದ್ದರು. ನನ್ನೊಂದಿಗೆ ಗುರುವಾಗಿದ್ದಂಥ ಗುರುಗಳು ಇವತ್ತಿಲ್ಲ, ನಾನು ಒಬ್ಬನೇ ಇದ್ದೇನೆ. ಈ 60 ವರ್ಷಗಳ ಕಾಲ ಅನೇಕ ಗುರುಗಳು ಕನ್ಯೆಯರು ಭಕ್ತಾದಿಗಳು ದೇವರ ಸೇವೆ ಮಾಡುವುದನ್ನು ದೇವರ ಭಕ್ತಿಯಲ್ಲಿ ನಡೆಯುವುದನ್ನು ನಾವು ನೋಡುವಾಗ ಆ ಮರವು ಎಷ್ಟು ಆನಂದ ಪಡುತ್ತೋ ಫಲ ಬೆಳೆದ ಉದಿ ಆಗಿರುವ ಸಂದರ್ಭದಲ್ಲಿ ಅದರಂತೆ ನಾನು ನಿವೃತ್ತಿಯಾಗಿ ಒಂದು ಸ್ಥಳದಲ್ಲಿ ಇದ್ದುಕೊಂಡು ಈ ರಕ್ಷಣಾ ಕಾರ್ಯವನ್ನು ಮುಂದುವರಿಸುತ್ತಿರುವುದನ್ನು ಗುರುಗಳು ಕನ್ಯೆಯರುಗಳು ಮುಂದುವರಿಸುವುದು ನೋಡುವಾಗ ನನಗೆ ಅಷ್ಟೇ ಎಷ್ಟೋ ಸಂತೋಷ ಆಗುತ್ತೆ. ಆದ್ದರಿಂದ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇಲ್ಲಿಯವರೆಗೂ ದೇವರು ನನಗಾಗಿ ಪ್ರಾರ್ಥಿಸಿಕೊಂಡು ಬಂದಿದ್ದರಿಂದ ನಿಮ್ಮೆಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸಿ ಹೇಳ್ಬಾರ್ದು.